2026ನಲ್ಲಿ ಯೂಟ್ಯೂಬಲ್ಲಿ ಈಸಿಯಾಗಿ ಮಾನಿಟೈಸೇಷನ್ ಆಗುತ್ತಾ? ನಿಮ್ಮದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ವೇಳೆ ವಾಚಿಂಗ್ ಅವರ್ಸು ಕಂಪ್ಲೀಟ್ ಆಯಿತು ಅಂತ ಅಂದರೆ ನಿಮಗೆ ಈಸಿಯಾಗಿ ಮಾನಿಟೈಸೇಷನ್ ಮಾಡ್ಕೊಳ್ಬೋದಾ? ಏನೇನು ರೂಲ್ಸ್ ಇದೆ? ಯಾವುದಾದ್ರೂ ಪ್ರಾಬ್ಲಮ್ಸ್ ಇದೆಯಾ? ಈ ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ವಿಡಿಯೋ ಮಾಡಿಬಿಟ್ಟು 500,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಬಿಟ್ಟು 4000 ವಾಚಿಂಗ್ ಅವರ್ಸು ಕಂಪ್ಲೀಟ್ ಮಾಡ್ಬೋದು. ಆದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಎಲ್ಲ ಚಾನಲ್ಗಳು ಮಾನಿಟೈಸೇಷನ್ ಆಗಲ್ಲ. ಕೆಲವೊಂದು ಚಾನಲ್ಗಳಿಗೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕೆ ಯೂಟ್ಯೂಬರು ಈ ರೀತಿ ಮಾಡ್ತಾರೆ? ನೀವು ಅಷ್ಟೆಲ್ಲ ಕಷ್ಟಪಟ್ಟಿರ್ತೀರಾ, ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಮಾಡಿರ್ತೀರಾ, ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಒಂದು ವೇಳೆ ಅದನ್ನು ರಿಜೆಕ್ಟ್ ಆಯಿತು ಅಂತಂದರೆ ಏನು ಮಾಡಬೇಕು? ಇದೆಲ್ಲದಕ್ಕೂ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲನೇದಾಗಿ ಯೂಟ್ಯೂಬ್ನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, 4000 ವಾಚಿಂಗ್ ಅವರ್ಸ್ ಆಗಿರಬೇಕು, 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಇವೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿರ್ತೀರ. ಮೇಯ್ನಾಗಿ ಕಾಪಿ ರೈಟ್ ಕಂಟೆಂಟ್ಗಳು, ಈಗ ಯಾರ್ದಾದ್ರೂ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತಂದರೆ ಅಂಥ ಚಾನಲಲ್ಲಿ ನೀವು ಒಂದು ವೇಳೆ ಇಗ್ನೋರ್ ಮಾಡಿದ್ದೀರಾ, ಅವೆಲ್ಲ ಇಗ್ನೋರ್ ಮಾಡಿಬಿಟ್ಟು ನಿಮಗೆ ಮಾನಿಟೈಸೇಷನಲ್ಲಿ ಏನಾಗ್ತಾ ಇದೆ ಅಂತಂದರೆ ನಿಮ್ಮ ಕಾಪಿರೈಟ್ ಬಂದಿರುತ್ತೆ, ಬೇರೆ ಯಾವುದೋ ಮ್ಯೂಸಿಕ್ಗಳು ಬಂದಿರುತ್ತೆ, ಆಗ ಅದನ್ನು ಇಗ್ನೋರ್ ಮಾಡಿಬಿಟ್ಟು ನೀವು ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀರ. ಅಲ್ಲಿ ನೀವೇನು ಅಪೀಲ್ ಸಹಿತ ಮಾಡೋದಿಲ್ಲ. ಈ ರೀತಿ ಏನಾದರೂ ಮಾಡಿದ್ದೀರಾ ಅಂತಂದರೆ ಆಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಸ್ಟ್ರೈಕ್ ಬರೋದು ನಿಮ್ಗೆ ಗೊತ್ತೇ ಇದೆ, ಬೇರೆಯವ್ರದ್ದು ವಿಡಿಯೋಸ್ಗಳನ್ನ ತೊಗೊಳ್ಳೋದು, ಬೇರೆಯವ್ರ ಮ್ಯೂಸಿಕ್ಗಳನ್ನ ತೊಗೊಳ್ಳೋದು, ಈ ರೀತಿ ಎಲ್ಲ ಮಾಡಿದಾಗ ಸ್ಟ್ರೈಕ್ ಬಂದಿದೆ ಅಂತಂದರೆ ಆಗ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಲ್ಲ. ಇದನ್ನು ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಇದನ್ನು ನೆನಪಿಟ್ಕೊಂಡ್ರೆ ಮಾತ್ರ ನೀವು ಒಂದು ವೇಳೆ ನಿಮ್ಮ ಚಾನಲ್ಲು ಕಾಪಿರೈಟ್ ಬಂತು ಅಂತ ಅಂದಾಗ ಆಗ ನೀವು ಅಪೀಲ್ ಸಹಿತ ಮಾಡ್ಬೋದಾಗುತ್ತೆ. ಇದು ಆದಮೇಲೆ ಸೆಕೆಂಡು ಮೇಯ್ನಾಗಿ ಮಾಡಬೇಕಾಗಿರೋದು, ಈಗ ನಿಮ್ಮ ಚಾನಲಲ್ಲಿ ನಿಮಗೆ ಕಾಪಿರೈಟ್ದೆಲ್ಲ ಆಯಿತು, ನೀವು ಬೇರೆಯವ್ರದ್ದು ವಿಡಿಯೋಸ್ಗಳನ್ನ ತಗೊಳ್ತೀರ. ಬೇರೆಯವ್ರದ್ದು ವಿಡಿಯೋಸ್ಗಳನ್ನ ತಗೊಳ್ಳೋದು ಅದು ಕಾಪಿ ಆಗುತ್ತೆ. ಆ ರೀತಿ ಏನಾದರೂ ನೀವು ಬೇರೆಯವ್ರ ವಿಡಿಯೋಸ್ಗಳನ್ನ ತೊಗೊಂಡ್ಬಿಟ್ಟು ಕಾಪಿ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥ ಚಾನಲ್ಗಳು ಮಾನಿಟೈಸೇಷನ್ ಆಗಲ್ಲ. ನಿಮ್ಗೆ ಆಲ್ರೆಡಿ ನಾನು ಬೇರೆ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ವಿಡಿಯೋಸ್ಗಳು ನೀವು ಬೇರೆಯವ್ರು ತೊಗೊಂಡಿದ್ದೀರಾ ಅಂತಂದರೆ ಅದನ್ನು ನೀವು ನಿಮ್ಮ ವಾಯ್ಸ್ ಓವರ್ ಕೊಡಬೇಕು. ನಿಮ್ಮ ವಾಯ್ಸ್ ಕೊಟ್ಟು ನೀವು ಮಾತಾಡೋದ್ರಿಂದ, ಏನಾದರೂ ಬೇರೆಯವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ, ಏನಾದರೂ ಒಂದು ಒಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ದೀರಾ, ಅಂಥದ್ದೇನಾದರೂ ಇತ್ತು ಅಂತ ಅಂದರೆ ನಿಮ್ಮ ಚಾನಲು ಮಾನಿಟೈಸೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ನೀವು ಬೇರೆಯವ್ರ ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಿಮ್ಮ ಚಾನಲಲ್ಲಿ ಹಾಕ್ಕೊಳ್ತಾ ಇದ್ದೀರಾ ಅಂದರೆ ಅಂಥ ಚಾನಲ್ಗಳು ಮಾನಿಟೈಸೇಷನ್ ಆಗಲ್ಲ. ನೀವು ಎಜುಕೇಷನ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿರ್ಬೋದು, ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಸೆಲೆಕ್ಟ್ ಮಾಡಿರ್ಬೋದು, ಇದೆಲ್ಲ ಮ್ಯಾಟರ್ ಆಗಲ್ಲ. ನಿಮ್ಮ ಚಾನಲಲ್ಲಿ ವಿಡಿಯೋ ಕ್ವಾಲಿಟಿ ಇದೆಯಾ? ಯೂಟ್ಯೂಬು ತುಂಬಾ ಪ್ರೊಫೆಷ್ನಲು. ಮೇಯ್ನಾಗಿ ನೀವೇನಾದರೂ ಲೋ ಕ್ವಾಲಿಟಿ ಕಂಟೆಂಟ್ಗಳನ್ನ ಹಾಕ್ತಾ ಇದ್ದೀರಾ ಅಂತಂದರೆ ನಿಮ್ಮ ವಿಡಿಯೋಸ್ಗಳು ಬ್ಲರ್ರಾಗಿ ಬರ್ತಾ ಇದೆ, ಅದು ಮಾತ್ರ ಆಗಲ್ಲ. ನಿಮ್ಗೆ ಇವಾಗ ವಿಡಿಯೋಸ್ಗಳು ನೀವು 1080ದಲ್ಲಾದರೂ ಮಾಡಿ, 4Kನಲ್ಲಾದರೂ ಮಾಡಿ, ಒಂದು ಒಳ್ಳೆ ಕಂಟೆಂಟ್ ಇರಬೇಕು. ನೀವು ಲೋ ಕ್ವಾಲಿಟಿ ಕಂಟೆಂಟ್ಗಳನ್ನ ಮಾಡೋದು, ಜಸ್ಟ್ ಎಕ್ಸ್ಪ್ಲೇನ್ ಮಾಡೋದು, ಅದರೊಳಗೆ ಏನೂ ಇರಲ್ಲ, ಸುಮ್ಮನೆ ಏನೋ ಮಾತಾಡ್ತಾ ಇರೋದು, ಈ ರೀತಿ ಎಲ್ಲ ಮಾಡಿದ್ದೀರಾ ಅಂತಂದರೆ ಆಗ ಚಾನಲ್ಲು ಮಾನಿಟೈಸೇಷನ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಒಂದು ಒರಿಜಿನಲ್ ಕಂಟೆಂಟ್ ಕೊಡಿ. ನಿಮ್ಮ ವಿಡಿಯೋ ಮುಂದೆ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ನೀವು ಏನು ಮಾಡಬೇಕು, ಕುಕಿಂಗ್ ಚಾನಲ್ನ ಸೆಲೆಕ್ಟ್ ಮಾಡಿ. ಕುಕಿಂಗ್ ಚಾನಲಲ್ಲಿ ನೀವು ಬೇರೆ ನಿಮ್ಮ ಫೇಸ್ ತೋರಿಸುವಂಥ ಅವಶ್ಯಕತೆನೇ ಇರಲ್ಲ, ಚಾನಲ್ ಸ್ಟಾರ್ಟ್ ಮಾಡ್ಬೋದು. ನೀವು ಒಂದು ವೇಳೆ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಟೈಲರಿಂಗ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಫೇಸ್ ತೋರಿಸೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಜಸ್ಟ್ ಏನಾದರೂ ಸ್ಟೋರೀಸ್ಗಳನ್ನ ಹಾಕೋದು ಅಂಥದ್ದು ಮಾಡಿಬಿಟ್ಟು ನಿಮ್ಮ ವಾಯ್ಸ್ನ ಕೊಡೋದ್ರಿಂದ, ಜಸ್ಟ್ ನಿಮ್ಮ ಫೋಟೋಗಳನ್ನ ಅಂಥದ್ದೇನಾದರೂ ಆ್ಯಡ್ ಮಾಡೋದ್ರಿಂದ ಆಗ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯೂಟ್ಯೂಬಲ್ಲಿ ಕೆಲವೊಂದು ಪಾಲಿಸೀಸ್ ಇದ್ದಾವೆ, ಆ ಪಾಲಿಸೀಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಒಬ್ರೊಬ್ರು ಚಾನಲ್ಲು ಇಮಿಡಿಯೇಟಾಗಿ ಫ್ರೀಸ್ ಆಗುತ್ತೆ. ಇವತ್ತು ಚಾನಲ್ನ ನೋಡಿರ್ತೀರಾ, ನಾಳೆ ನೋಡಿದ್ರೆ ಆ ಚಾನಲ್ ಇರಲ್ಲ. ಅದಕ್ಕೆ ಮೇನ್ ಕಾರಣ ಏನು ಅಂತ ಅಂದರೆ ಆ ಚಾನಲಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಈಗ ಪಾಲಿಸೀಸ್ ಇರುತ್ತೆ, ನಾವು ಡಿಸ್ಕ್ರಿಪ್ಷನಲ್ಲಿ ಇಷ್ಟೇ ಹ್ಯಾಶ್ಟ್ಯಾಗ್ಸ್ ಹಾಕಬೇಕು, ಟ್ಯಾಗ್ಸಲ್ಲಿ ಇಷ್ಟೇ ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕಬೇಕು, ಓವರ್ ರೈಟ್ ಮಾಡಬಾರ್ದು, ಅಂಥದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಪಾಲಿಸೀಸ್ನ ನೀವು ತಿಳ್ಕೊಂಡಿದ್ದೀರಾ ಅಂದರೆ ಮಾತ್ರ ನಿಮ್ಮ ಚಾನಲ್ಲು ಕರೆಕ್ಟಾಗಿರುತ್ತೆ, ನೀವು ಹಾಕೋ ವಿಡಿಯೋಸ್ಗಳೆಲ್ಲ ವೈರಲ್ ಆಗ್ತಾ ಇರುತ್ತೆ. ಆದರೆ ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ಮಾಡೋದ್ರಿಂದ ನಿಧಾನವಾಗಿ ನಿಮ್ಮ ಚಾನಲ್ಲು ವ್ಯೂಸ್ ಬರೋದು ಕಮ್ಮಿ ಆಗುತ್ತೆ.
ಯೂಟ್ಯೂಬು ಬೇರೆಯವರಿಗೆ ನಿಮ್ಮ ಚಾನಲ್ನ ಸಜೆಸ್ಟ್ ಮಾಡಲ್ಲ. ಇದನ್ನು ನೆನಪಲ್ಲಿಟ್ಕೊಂಡು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಆಮೇಲೆ ಮಾನಿಟೈಸೇಷನ್ಗೆ ನಿಮಗೆ 500 ಸಬ್ಸ್ಕ್ರೈಬರ್ ಆದ ತಕ್ಷಣವೇ ಸೂಪರ್ ಚಾಟ್ ಬರ್ಬೋದು. ಇದೆಲ್ಲ ಬರುತ್ತಲ್ವ, ಇದೆಲ್ಲ ಬಂದಮೇಲೆ ನೀವು 3000 ಆದಮೇಲೆ ಆಫ್ ಮಾನಿಟೈಸೇಷನು ಅಂಥದ್ದೇನಾದರೂ ನೀವು ಮಾಡ್ಬೋದು. ಮಾಡಿದ್ರೂ ಕೆಲವೊಂದು ಸಲ ಮಾನಿಟೈಸೇಷನು ರಿಜೆಕ್ಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನೀವು ಹಾಕೋ ವಿಡಿಯೋಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಲೋ ಕ್ವಾಲಿಟಿ ಕಂಟೆಂಟ್ಗಳನ್ನ ಅವನ್ನೆಲ್ಲ ಹಾಕೋದನ್ನು ಬಿಟ್ಟರೆ ಆಮೇಲೆ ನೀವು ತಮ್ನೇಲಲ್ಲಿ ಮಿಸ್ಯೂಸ್ ಮಾಡೋದು ಇದನ್ನೆಲ್ಲ ಮಾಡಬಾರ್ದು. ನೀವೇನಾದರೂ ವೈಲೆನ್ಸ್ ಕಂಟೆಂಟ್ಗಳನ್ನ ಮಿಸ್ಯೂಸ್ ಮಾಡೋದನ್ನ, ಪಾಲಿಸೀಸ್ನ ನೀವು ಇಗ್ನೋರ್ ಮಾಡೋದನ್ನ, ಈ ರೀತಿ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಆಗ ನಿಮ್ಮ ಚಾನಲ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಮಾನಿಟೈಸೇಷನ್ಗೆ ಬರೀ ನಂಬರು ಮತ್ತು ನಿಮ್ಮ ವಾಚ್ ಟೈಮು ಇಂಪಾರ್ಟೆಂಟ್ ಆಗಲ್ಲ. ನೀವು ಹಾಕುವಂಥ ವಿಡಿಯೋಸ್ಗಳು ಅದರೊಳಗೆ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ರೈಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ಇದೆಲ್ಲನೂ ತುಂಬಾ ಮ್ಯಾಟ್ರ್ ಆಗುತ್ತೆ. ಇವನ್ನೆಲ್ಲ ನೆನ್ಪಿಟ್ಕೊಂಡು ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಬರೀ ಯೂಟ್ಯೂಬ್ನಲ್ಲಿ ನಾನು ಆ ವಿಡಿಯೋಸ್ಗಳನ್ನ ಹಾಕ್ಬಿಡ್ತೀನಿ, ನನಗೆ ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ, ಇದು ಆಗಲ್ಲ. ಇದನ್ನು ನೀವು ಬರೋದೇ ಇಲ್ಲ. ಯೂಟ್ಯೂಬ್ನಲ್ಲಿ 2026ನಲ್ಲಿ ಕೆಲವೊಬ್ಬರಿಗೆ ಈಸಿಯಾಗಿ ಒರಿಜಿನಲ್ ಕಂಟೆಂಟ್ ಮಾಡ್ತಿರ್ತಾರಲ್ವ, ಅವರಿಗೆ ಈಸಿಯಾಗಿ ಮಾನಿಟೈಸೇಷನ್ ಆಗ್ಬೋದು. ಆದರೆ AI ಕಂಟೆಂಟ್ಗಳೆಲ್ಲ ಮಾಡ್ತಾ ಇರ್ತಾರೆ, ಅವರು ವಾಯ್ಸ್ಗಳನ್ನ ಯೂಸ್ ಮಾಡ್ತಾ ಇರಲ್ಲ, ಬರೀ AI ಕಂಟೆಂಟ್ಗಳು AI ವಾಯ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಆ ರೀತಿ ಎಲ್ಲ ಮಾಡಿದಾಗ ಅದು ಆಲ್ಟರ್ಡ್ ಕಂಟೆಂಟ್ ಆಗುತ್ತೆ. ಆಗ ನಿಮ್ಮ ಚಾನಲಲ್ಲಿ ನೀವು ತುಂಬಾ ಫೇಸ್ ತೋರಿಸ್ತಾ ಇಲ್ಲ, ಏನೋ ಮಾಡ್ತಾ ಇದ್ದೀರಾ, ಚಾನಲಲ್ಲಿ ನಿಮ್ಮ ತಮ್ನೇಲ್ಗೆ, ಟೈಟಲ್ಗೆ, ವಿಡಿಯೋಸ್ಗೆ ಯಾವುದೇ ಲಿಂಕ್ ಇಲ್ಲ ಅಂತಂದರೂ ಆಗಲೂ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗದೇ ಇರ್ಬೋದು. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ತುಂಬಾ ಪಾಲಿಸೀಸ್ ಇದೆ. ನಾನು ಕೆಲವೊಂದು ವೀಡಿಯೋಸ್ಗಳನ್ನ ಆಲ್ರೆಡಿ ಕಮ್ಯುನಿಟಿ ಗೈಡ್ಲೈನ್ಸ್ ಏನೇನಿದ್ದಾವೆ ಅವನ್ನೆಲ್ಲ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ನೆನಪಲ್ಲಿಟ್ಕೊಂಡು ವಿಡಿಯೋಸ್ಗಳನ್ನ ಮಾಡೋದ್ರಿಂದ ನೀವು ಹಾಕಿರೋ ವಿಡಿಯೋಸ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಈಗ ಇಷ್ಟು ದಿನ ಕಷ್ಟಪಡ್ತೀರಾ, ಮಿನಿಮಮ್ ಅಂದರೂ 1 ವರ್ಷ ಕಷ್ಟಪಟ್ಟು ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿರ್ತೀರ. ಸಡನ್ನಾಗಿ ನಿಮ್ಮ ವಿಡಿಯೋಸ್ಗಳಿಗೆ ವ್ಯೂಸ್ ಬರೋದು ಮಾತ್ರ ಅಲ್ಲ, ಮಾನಿಟೈಸೇಷನ್ ಒಂದು ವೇಳೆ ರಿಜೆಕ್ಟ್ ಆಯಿತು ಅಂತಂದರೆ ಆಗ ಹೇಗಿರುತ್ತಲ್ವ, ತುಂಬಾ ನೋವಾಗುತ್ತೆ. ನಾನು ಇಷ್ಟು ವರ್ಷ ನಾನು ಒಂದು ಏನೋ ಮಾಡಬೇಕು, ನನ್ನದೇ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬೇಕು ಅಂಥೇಳಿ ನಾನು ಮಾಡಿದೆ, ಆದರೆ ಅದು ಹೀಗಾಯಿತು ಅನ್ನೋದು ಎಷ್ಟು ನೋವು ಕೊಡುತ್ತೆ ಅಂತ ಅಂದರೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕಾಗಲ್ಲ. ನಾವು ವರ್ಕ್ ಸ್ಪೇಸಲ್ಲಿ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಾರ್ದಂಗೆ ಯೂಟ್ಯೂಬ್ ಕಡೆ ತುಂಬಾ ಗಮನ ಕೊಟ್ಟಿರ್ತೀವಿ. ಆ ಟೈಮಲ್ಲಿ ಈ ರೀತಿ ಏನೋ ಆಯಿತು ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಮಾನಿಟೈಸೇಷನ್ ಪಾಲಿಸೀಸ್ಗಳನ್ನು ತಿಳ್ಕೊಳ್ಳದೆ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಲೇಬೇಡಿ. ನೀವು ವಿಡಿಯೋಸ್ ಮಾಡಬೇಕು ಅಂತಂದರೆ ಫಸ್ಟು ಯೂಟ್ಯೂಬಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ನೋಡ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು, ಟೆಕ್ ರಿಲೇಟೆಡ್ ಆಗಿರ್ಬೋದು ವಿಡಿಯೋಸ್ಗಳನ್ನ ನಾನು ಆಲ್ರೆಡಿ ಹಾಕ್ತಾ ಇರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಬೇಕಾಗಿದ್ದರೆ ನಿಮಗೆ ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಅಲ್ಲಿ ಕೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.